ರೀಸೆಂಟ್ ಟೈಮ್ಸಲ್ಲಿ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಈ ವಾರದಲ್ಲಿ. ಏನಂತಂದರೆ ರಘು ಅವ್ರು ಕುತ್ಕೊಂಡು ಚಪಾತಿ ತಿಂತಿರ್ತಾರೆ. ಬಹುಶಃ ನೀವು ಆ ವಿಡಿಯೋ ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಮನೇಲಿ ಆಗಿರೋದು ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ರಘು ಅವರು ಚಪಾತಿ ತಿಂತಾ ಇರ್ತಾರೆ. ಗಿಲ್ಲಿಯವ್ರು ಬಂದ್ಬಿಟ್ಟು ಕೇಳ್ತಾರೆ ನನಗೆ ಕೊಡು ಸ್ವಲ್ಪ ಅಂತ ಹೇಳ್ಬಿಟ್ಟು ಅವ್ರು ಕೊಡೋದಿಲ್ಲ. ಇಲ್ಲ ಹೋಗಲ್ಲಿದೆ ತೊಗೊಂಡು ತಿನ್ನು ಅಂತ ಹೇಳ್ತಾರೆ. ಅದಾದಮೇಲೆ ರಾಶಿಕಾ ಬಂದ್ಬಿಟ್ಟು ರಘು ಅವ್ರ ಪ್ಲೇಟಿಂದ ಚಪಾತಿ ತೊಗೊಂಡು ತಿಂತಾರೆ. ಸೊ ಅದು ಹೊರಗಡೆ ಹೆಂಗಾಗಿದೆ ಅಂದರೆ ರಘು ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಗಿದೆ. ಅಂದರೆ ತಿನ್ನೋದನ್ನು ಕೇಳಿದ್ದಕ್ಕೆ ಹಿಂಗೆ ಕೊಡ್ದಲ್ಲೇ ಇರೋದು ಸರಿಯಲ್ಲ, ಅದು ಗಿಲ್ಲಿಗೆ ಇಬ್ಬರು ಅಷ್ಟು ಕ್ಲೋಸ್ ಇದ್ರು ಅಂತ ಹೇಳ್ಬಿಟ್ಟು. ಅಂದರೆ ಇನ್ಸಿಡೆಂಟು ಇಲ್ಲಿ ನಾವು ಹೊರಗಡೆ ನೋಡುವಾಗ ಬೇರೆ ಥರ ಅನ್ಸುತ್ತೆ, ಮನೆ ಒಳಗಡೆ ನಿಮಗೆ ಗೊತ್ತಿರುತ್ತೆ ಎಕ್ಸಾಕ್ಟಾಗಿ ಏನಾಗ್ತಾ ಇರುತ್ತೆ ಅದು ಅಂತ. ಅವರಿಬ್ಬರದ್ದು ಹೆಂಗೆ ಗೊತ್ತಾ, ಒಂಥರ ಹಾವು ಮುಂಗಿಸಿ ಥರ ಅವರಿಬ್ಬರು. ಏನಾಗಿರ್ತದೆ ಗಿಲ್ಲಿಯ ಚಪಾತಿ ಇನ್ಸಿಡೆಂಟ್ ಇದೆಲ್ಲ ಅದನ್ನ 1000 ಸಲ ಕೇಳಿರೋದನ್ನ ಅವ್ರು ಕೊಟ್ಟು ಒಂದ್ ಪಾಟ್ಗೆ ಕೊಡಲ್ಲ ನಿನಗೆ ತಂದಿರ್ತಾರೆ. ಅದು ಮೇ ಬಿ ಟೆಲಿಕಾಸ್ಟ್ ಆಗಿರ್ಬೋದು ಅಷ್ಟೇ. ಬಟ್ ಯಾವಾಗಲೂ ಕೊಟ್ಟಿದ್ದಾರೆ, ಅವರೊಬ್ಬರೇ ಎಲ್ಲ ಎಲ್ಲರೂ ಕೊಟ್ಟಿದ್ದಾರೆ. ಗಿಲ್ಲಿ ಯಾವ ಥರ ಅಂತಂದ್ರೆ ಎಲ್ಲರ ಜೊತೆ ತುಂಬಾ ಕಂಫರ್ಟಬಲ್ ಆಗಿರ್ತಾನೆ. ಹಣ ಒಂದು ಕೊಡೋಣ, ಹಣ ಒಂದು ಕೊಡು, ಹಣ ಅದು ಕೊಡು, ಇದು ಕೊಡು, ಎಲ್ಲರೂ ಕೊಡ್ತಿರ್ತಾರೆ. ಇವಾಗ ನಿಮ್ಮ ಹತ್ರ 10 ಸಲ ಕೇಳಿದ್ರೆ ಕೊಡ್ತೀರಾ, ಅನ್ನೊಂದ್ಸಲ ಎಷ್ಟೆಲ್ಲ ಕೊಡೋದು ನಿನಗೆ ಅಂತ ಅನ್ಸಲ್ಲ, ಆ ಥರ ಆಗಿರುತ್ತೆ ಅಷ್ಟೇ. ಅವ್ನಿಗೆ ಯಾರು ಯಾವತ್ತೂ ನೋವು ಅಂತಂದಿಲ್ಲ, ಎಲ್ಲರೂ ಕೊಟ್ಟಿದ್ದಾರೆ.